ಮಳೆಯ ಅವಾಂತರದಿಂದ ಎಲ್ಲೆಡೆ ಜಲಾವೃತವಾಗಿದೆ. ಹಾಗಾಗಿ ಇದು ಬಿಎಂಟಿಸಿ ಬಸ್ ಅಥವಾ ಜಲವಾಹನವ ಅನ್ನುವಂತ ಪ್ರಶ್ನೆಯನ್ನ ಮೂಡಿಸ್ತಾ ಇತ್ತು ಈ ಒಂದು ವಿಡಿಯೋವನ್ನ ನೋಡಿದ ಮೇಲೆ. ಇದು ಬಿಎಂಟಿಸಿ ಬಸ್ ಅಥವಾ ಜಲವಾಹನವೋ? ಬಿಎಂಟಿಸಿಯ ಎಸಿ ಬಸ್ ತುಂಬೆಲ್ಲ ನೀರೋ ನೀರು. ಬಸ್ ತುಂಬೆಲ್ಲ ನೀರು, ಎಂಜಿನ್ ಮೇಲೆ ನಿಂತ ಕಂಡಕ್ಟರ್. ಮಳೆ ನೀರಿನಿಂದ ದಾರಿ ತೋಚದೆ ಡ್ರೈವರ್ ಕಂಗಾಲು. ನದಿಯಂತಾದ ರಸ್ತೆಗಳು, ವಾಹನ ಸವಾರರು ಪರದಾಟ. ಸತತ 2 ಗಂಟೆ ಸುರಿದ ರಣರಕ್ಕಸ ಮಳೆಗೆ ಅಧ್ವಾನ. ಬಿಎಂಟಿಸಿ ಬಸ್ ತುಂಬೆಲ್ಲ ನೀರು. ಡ್ರೈವರು ಕಂಡಕ್ಟರ್ಗೆ ಏನ್ ಮಾಡ್ಬೇಕು ಅನ್ನೋದು ತೋರಿಸ್ತಿಲ್ಲ. ಹಾಗಾಗಿ ಆ ರೀತಿಯಾಗಿ ಗೊಂದಲಕ್ಕೊಳಗಾಗಿದ್ರು ಆ ಒಂದು ಸಿಚುವೇಶನ್ ಅನ್ನ ಫೇಸ್ ಮಾಡುವಂಥದ್ರಲ್ಲಿ. ಬಿಎಂಟಿಸಿ ಬಸ್ ತುಂಬೆಲ್ಲ ನೀರು. ರಸ್ತೆಯಲ್ಲಿ ಒಳ್ಳೆ ನದಿಗಳ ರೀತಿಯಲ್ಲಿ ನೀರು ಹರಿತಾ ಇದ್ರೆ ಇನ್ನೇನಾಗುತ್ತೆ? ಬಿಎಂಟಿಸಿ ಬಸ್ ಒಳಗಡೆ ನೀರು ನುಗ್ಗುತ್ತೆ, ಎಲ್ಲೆಡೆ ಕೂಡ ನೀರು ನುಗ್ಗುತ್ತೆ. ಹಾಗಾಗಿ ಬಿಎಂಟಿಸಿ ಬಸ್ ಅಲ್ಲಿ ಎಸಿ ಬಸ್ ಫುಲ್ ಒಳಗಡೆ ಎಲ್ಲ ನೀರು ನುಗ್ಗಿದೆ. ಹಾಗಾಗಿ ಅಲ್ಲಿರುವಂಥ ಕಂಡಕ್ಟರು, ಡ್ರೈವರು ಕಂಗಾಲಾಗಿದ್ರು. ಏನು ಮಾಡೋದಪ್ಪ ಅನ್ನುವಂಥ ಸಿಚುವೇಶನ್. ಆ ನೀರಿನಲ್ಲಿ ಗಾಡಿ ಮೂವ್ ಆಗಬೇಕು ಅಂತ ಅಂದರೂ ಅಷ್ಟು ಈಸಿ ಆಗಿರೋದಿಲ್ಲ. ಈ ರೀತಿಯಾದಂಥ ಸಿಚುವೇಶನ್ಸ್ ನಿನ್ನೆ ಆಗಿರುವಂಥ ಮಳೆಯ ಅವಾಂತರದಿಂದಾಗಿ. ದೊಡ್ಡ ಮಟ್ಟದ ಹೊಡೆತವನ್ನು ತಂದುಕೊಟ್ಟಿದೆ ನಿನ್ನೆ ಸುರಿದಂತಹ ಮಳೆ. ಬೆಂಗಳೂರಿನಲ್ಲಿ ಎಲ್ಲೆಡೆ ಕೂಡ ನೀರು. ಎಲ್ಲಿ ನೋಡಿದ್ರೂ ನೀರೋ ನೀರು. ಜಲಾವೃತವಾಗ್ಬಿಟ್ಟಿದೆ ಬೆಂಗಳೂರು. ಎಸಿ ಬಸ್ ಇದು ನಾವು ಗಮನಿಸ್ತಾ ಇರುವಂಥದ್ದು, ಬಿಎಂಟಿಸಿ. ಈ ರೀತಿಯಾದಂಥ ಸಿಚುವೇಶನ್ನು ನಿನ್ನೆ ಆಗಿರುವಂಥದ್ದು ಬೆಂಗಳೂರಿನಲ್ಲಿ. ಎಲ್ಲಿವರೆಗೂ ಇದೆ ನೀರು ಗಮನಿಸಬೇಕು. ಅಲ್ಲಿ ಎಸಿ ಬಸ್ ಡೋರ್ ಒಳಗಡೆಯಿಂದ ನೀರು ಬರ್ತಾ ಇದೆ ಅಂತ ಅಂದರೆ ಅಷ್ಟರ ಮಟ್ಟಿಗೆ ನೀರು ಹರಿತಾ ಇತ್ತು ಅಲ್ಲಿ ರೋಡ್ಗಳಲ್ಲಿ. ಇನ್ನು ಎಲ್ಲಿ ಹೋಗಬೇಕು? ಮಳೆ ಆಯಿತು ಅಂತ ಅಂದರೆ ನೀರು ಫುಲ್ ಎಲ್ಲಿ ನೋಡಿದ್ರು ಡಾಂಬರು, ಟಾರು, ಸಿಮೆಂಟು. ಒಂದು ಒಳ್ಳೆ ರೀತಿಯಾದಂಥ ಡ್ರೈನೇಜ್ ಸಿಸ್ಟಮ್ ಇಲ್ಲ ಈ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಳ್ಳೋದ್ರಲ್ಲಿ. ಒಂದು ಡ್ರೈನೇಜ್ ಸಿಸ್ಟಮ್ ಸರಿಯಾಗಿಲ್ಲ. ಸಿಲಿಕಾನ್ ಸಿಟಿ ನಿನ್ನೆ ಮಳೆ ಸಿಟಿ ಆಗಿಬಿಟ್ಟಿತ್ತು. ಮಳೆ ಆದರೆ ಈ ಸಿಚುವೇಶನ್ ಬೆಂಗಳೂರಿನಲ್ಲಿ. ಇದು ಪ್ರತಿ ಬಾರಿನೂ ಇರುವಂಥದ್ದೇ, ಹೊಸದಲ್ಲ. ಪ್ರತಿ ಬಾರಿ ಮಳೆ ಆಯಿತು ಅಂತ ಅಂದರೆ ಬೆಂಗಳೂರಿನಲ್ಲಿ ಇದು ಇದ್ದದ್ದೇ. ಬಟ್ ಇದಕ್ಕೆ ಏನು ಕ್ರಮ ಇದೆ, ಏನು ಕ್ರಮ ತಗೊಳ್ತಾ ಇದ್ದಾರೆ? ಒಂದು ಒಳ್ಳೆ ರೀತಿಯಾಗಿ ಡ್ರೈನೇಜ್ ಸಿಸ್ಟಮ್ ಮಾಡಬೇಕು. ವೈಜ್ಞಾನಿಕವಾಗಿ ಏನು ಮಾಡ್ಬೋದು, ಏನಿಲ್ಲ ಡಿಸ್ಕಷನ್ ಮಾಡ್ಕೊಂಡು ಈ ಬಗ್ಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಬಟ್ ಯಾರು ತೆಗೆದುಕೊಳ್ಳೋರಿಲ್ಲ, ಯಾರು ಇದ್ರ ಬಗ್ಗೆ ಯೋಚನೆ ಮಾಡೋರಿಲ್ಲ. ನಮ್ಮ ರಾಜಕೀಯ ನಾಯಕರಂತೂ ಪವರ್ ಶೇರಿಂಗಲ್ಲಿ ಬ್ಯುಸಿ ಆಗಿದ್ದಾರೆ. ಕುರ್ಚಿಗೆ ನಾನಾ ನೀನಾ ಅನ್ನುವಂಥ ಫೈಟಲ್ಲಿದ್ದಾರೆ. ಬಟ್ ಇತ್ತ ಗಮನ ಹರಿಸೋರು ಯಾರು? ಈ ರೀತಿಯಾಗಿ ಮಳೆ ಸುರಿತು ಅಂತ ಅಂದಾಗ, ಏನಾದರೂ ಅವಘಡ ಆಯಿತು ಅಂತ ಅಂದಾಗ, ಈ ರೀತಿಯಾಗಿ ಸಿಚುವೇಶನ್ ಇದೆ ಅಂತ ಅಂದಾಗ ಒಂದಿಷ್ಟು ಸಿಟಿ ರೌಂಡ್ಸ್ ಹಾಕ್ಬಿಟ್ರೆ ನಮ್ಮ ನಾಯಕರ ಕೆಲಸ ಮುಗಿದು ಬಿಡುತ್ತೆ.